ಅಮ್ಮ ದೇವಿ ದುರ್ಗಮ್ಮ. ನಮ್ ತಾಯಣಿಗೂ ವಾಲ್ಗ ಊದಲ್ಲ ನಂದು ಅದೇನೇನೆ. ಯೋ ನೀನ್ ಯಾಕಯ್ಯ ವಾಲ್ಗ ಊದ್ಬೇಕು? ವಾಲ್ಗ ಊದೋಣ ಅವನ್ ತಾನೆ, ಅಡ್ಗೆ ಮಾಡೋಣ ಅಲ್ವಾ ನೀನು? ವಾಲ್ಗ ಎಲ್ಲಿತ್ತೀನಿ ಅಂತೆ, ಅಡಿಗೆ ಮಾಡಲ್ಲ ಅಂದಿದ್ದು. ದೇವಿ ನೀವುಗಳೇ ಬರ್ಬೇಕು ಅಂತ ಹಠ ಹಿಡಿದು ಕೂತವ್ರು ಕಣ್ರೆ, ದಯವಿಟ್ಟು ಬಂದ್ರ. ಮೊನ್ನೆ 300 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ, ಈಸ್ಕೊಂಡು ಹೋಗ್ಬಿಟ್ಟೆ ವಾಪಸ್ಸು. ಅಲ್ಲ ಸದಾಶಿವಣ್ಣ, 600 ರೂಪಾಯಿ ಬಿಡಕ್ಕಾಗಿಕ್ಕಿಲ್ವಾ? ನಿಮ್ಮಿಂದ 3 ಮದುವೆ ಕ್ಯಾನ್ಸಲ್ ಮಾಡ್ಕೊಂಡೆ ನಾನು. ನಡಿಯ ಹೋಗಿ ಹೋಗಿ ಜರ್ದ ಉಗಿತೇನೆ. ಓ ದೂರ ನಿಂತ್ಕೊಂಡು ಮಾತಾಡು, ಹೋಗಿ ಹೋಗಿ ಹೋಗಿ. ಶ್ರೀಕಂಠಣ್ಣ ಶ್ರೀಕಂಠಣ್ಣ ಏನಮ್ಮ? ಬಂದೇ ಇರಿ. ಏನೇ ಉಗ್ದ ವಾಸನೆ. ಒಳ್ಳೆ ಬೈಲಿ. ಶ್ರೀಕಂಠಣ್ಣ, ನಮ್ ಹೆಂಗುಸ್ರೆ ಮ್ಯಾನೇಜರು ಈ ಮದುವೆಗೆ. ಯಾರಾದ್ರೂ ಮ್ಯಾನೇಜರ್ ಆಗ್ಲಿ, ನಿಮ್ ಮದ್ವೆಗೆ ಕೆಲಸ ಮಾಡಲ್ಲ. ಯಾಕೆ ಅಂತ? ಸದಾಶಿವ ಮನೆ ಕೆಲಸ ಮಾಡಿದ್ರೆ ನಮ್ಮ ಹೆಂಗಸರು ಬೈತಾರೆ. 6 ವರ್ಷದ ಮುಂಚೆ ಒಂದ್ ಸಣ್ಣ ಮುಗ್ಬಟ್ಟು ಕೊಟ್ಟಿದ್ವಿ, ಪಾಲಿಸ್ ಮಾಡ್ಕೊಡಿ ಅಂತ. ಮಾಡ್ಕೊಡ್ಲಿಲ್ಲ. ಹಳೇದು ನಾವು ಇನ್ನೂ ಮರ್ತಿಲ್ಲ, ಗೊತ್ತಾ? ಅಯ್ಯ ತಗಿ, ಕಣ್ಗೆ ಕಾಣ್ತಿರ್ಲಿಲ್ಲ ಕಣೋ ಸದಾನಂದ. ಅದು ಸಿಕ್ಕದು, ಅದನ್ನೇನು ಪಾಲಿಸ್ ಮಾಡೋದು ಮಣ್ಣು ನೋಡಯ್ಯ. ಯಾವ್ದಕ್ಕೂ ಹೋಲ್ಸೋಂಗಿಲ್ಲ ನೀನು. ನೋಡಿ ಸದಾಶಿವ ಅವರೇ, ಬೇರೆ ಯಾರಾದ್ರೂ ನೋಡ್ಕೊಳ್ಳಿ. ಹೋಗಿ ಹೇಳಿ. ಶ್ರೀಕಂಠಣ್ಣ, ಈ ಸರಿ ಮದ್ವೆ ಕ್ಯಾನ್ಸಲ್ ಆಗಲ್ಲ. ಕೊಟ್ಟಿಲ್ನಲ್ಲಿ ಆಗ್ತಿರೋದು ಮದ್ವೆ. ಅಡ್ಗೆ ಮಾಡ್ದಂಗೂ ಆಗತ್ತೆ, ಕಟ್ಟಿಲ್ ನೋಡ್ದಂಗೂ ಆಗತ್ತೆ. ಹೆಂಗೆ? ಕಟೀಲು ತುಂಬಾ ಸಲ ನೋಡಿದೀವಿ, ಈ ಕೆಲಸ ಬೇಡ. ಏಯ್ ಸದಾನಂದ, ದೊಡ್ಡ ಸಂಧಾನಕಾರ ಅಂತಾರ ಕರ್ಕೊಂಬಂದೆ, ಏನೋ ಎಲ್ಲ ಬಗೆಹರಿಸ್ತೀನಿ ಅಂತ. ಇವ್ರು ನೋಡಿದ್ರೆ ಇನ್ನು ಗೊಯ ಅಂತಾನೆ ಇದಾರೆ. ಅಯ್ಯ ತಂಗೆ. ಏನಾಯ್ತು ಸದಾಶಿವ? ಏನಿಲ್ಲ ಕೇಶವನಾಥ, ಇವನು ವಾಲ್ಗ ಊದಲ್ಲ ಅಂತಾನೆ, ಅವನು ಅಡಿಗೆ ಮಾಡಲ್ಲ ಅಂತಾನೆ. ಯಾಕಂತೆ? ಏನೇನೋ ಕಾರಣಕ್ಕೆ ಮದುವೆ ಕ್ಯಾನ್ಸಲ್ ಆಯ್ತಲ್ವಾ, ನಾನು ಇವ್ರುಗಳು ಕೊಟ್ಟಿದ್ದ ಅಡ್ವಾನ್ಸು ವಾಪಸ್ ಇಸ್ಕೊಂಬಂದೆ. ಅದಕ್ಕೆ ಕೋಪ ಅವ್ರಿಗೆ. ಅಡ್ವಾನ್ಸ್ ಅಂತ ಏನ್ ಲಕ್ಷಾಂತರ ರೂಪಾಯಿ ಕೊಟ್ಟಿರ್ಲಿಲ್ಲ. ಒಬ್ನಿಗೆ 300, ಒಬ್ನಿಗೆ 600, ಸೇರ್ಸಿದ್ರೆ 1000 ರೂಪಾಯಿ ಆಗಲ್ಲ ಕೇಶವನಾಥ್ರೆ. ಅದನ್ನು ಇಸ್ಕೊಂಬಂದ್ಬಿಟ್ಟವ್ರೆ. ಕಷ್ಟಪಟ್ಟು ದುಡ್ದ ಹಣ ಪೋಲಾಗಬಾರದು ಅನ್ನೋದು ಸದಾಶಿವನ ಪಾಲಿಸಿ ಅಲ್ವಾ? ಮತ್ತೆ ಇದು ಬರೀ ದೇವಿ ಮದುವೆ ಮಾತ್ರ ಅಲ್ಲ, ನನ್ನ ಮಗ ಸುಚೇಂದ್ರನ ಮದುವೆ ಕೂಡ. ಮದುವೆಗೆ ನಿಂದೆ ಅಡಿಗೆ ಆಗಬೇಕು, ನೀನೇ ವಾಲ್ಗ ಊದಬೇಕು. ಆಯ್ತು ಬಿಡಿ, ನೀವು ತುಂಬಾ ಧನ್ಯವಾದ ಕೇಶವನಾಥ, ಬಲ್ಲೆ ಟೆನ್ಷನ್ ಆಗ್ಬಿಟ್ಟು. ಇನ್ನೇನಾದ್ರೂ ಸಹಾಯ ಬೇಕಿದ್ರೆ ಕೇಳೋ. ಅದನ್ನ ನಾನು ನಿನಗೆ ಕೇಳಬೇಕು ಕಣಯ್ಯ. ನಿಮ್ಮ ಮನೇಲಿ ಜನ ಕಮ್ಮಿ, ಎಲ್ಲದಕ್ಕೂ ನೀನೇ ಓಡಾಡ್ಬೇಕು. ಈ ಮದುವೆ ನಡೆದ್ರೆ ಸಾಕು, ನನ್ನ ಮನೆಯಲ್ಲಿ ಪ್ರಭೆ ಮೂಡುತ್ತೆ. ಸೊಸೆಯಿಂದ ರಾಜಯೋಗ ಅಂತ ನನ್ನ ಜಾತಕದಲ್ಲಿ ಇದೆಯೋ? ಅಂತೂ ನಿನ್ನ ಮದುವೆ ನಡೆದೇ ಬಿಡುತ್ತಲ್ವಾ ದೇವಿ? ಇದೇನ್ ಚಿಕ್ಕಮ್ಮ ನೀವು ಅವತಾರ? ನನಗಂತೂ ಭಯ ಆಗೋಯ್ತು. ಮೋಹಿನಿ ಕಂಡ ಕಾಣ್ತಿದ್ದೀರಾ ಚಿಕ್ಕಮ್ಮ. ಎಲ್ಲ ನಿನ್ನ ಮದುವೆಗಾಗಿ ಕಣೆ. ಮದ್ವೆಗಾಗ? ಮೊದ್ಲು ನೀವ್ ಹೇಳಿ ಕಟ್ಟಿ ಚಿಕ್ಕಮ್ಮ. ಅಕ್ಷತಾ ಏನಾದ್ರು ನೋಡಿದ್ರೆ ಓಡೋಗ್ಬಿಡ್ತಾಳ ಅಷ್ಟೇ. ಮೊದ್ಲೇ ಹೆದರ್ ಪುಕ್ಲಿ ಅವಳು. ನಿಮ್ಮನ್ನ ನೋಡಕ್ ಆಗ್ತಿಲ್ಲ ಚಿಕ್ಕಮ್ಮ, ಹೇಳಿ ಕಟ್ಟಿ. ನಾನೇನು ನಿನ್ನ ಮೋಹಿನಿ ತರ ನುಂಗು ಬಿಡೋದಿಲ್ಲ. ನೆಂಟ್ರು ಮನೆಗ್ ಬಂದಂಗ್ ಬರ್ತಿದ್ದೀರಲ್ಲ ಚಿಕ್ಕಮ್ಮ, ಸ್ವಲ್ಪ ಸಹಾಯ ಮಾಡ್ಬಾರ್ದಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಮದ್ವೆ ಮನೆ ಅಂದ್ರೆ ಎಷ್ಟು ಕೆಲ್ಸಗಳಿರುತ್ತೆ ಚಿಕ್ಕಮ್ಮ. ನೀನ್ ಇಂಥದ್ ಮಾಡು ಚಿಕ್ಕಮ್ಮ ಅನ್ನು, ನಾನು ಅದನ್ನ ಮಾಡ್ತೀನಿ. ಏನು ಚಿಕ್ಕಮ್ಮ ಮಗಳೇನೋ ಮಾತಾಡ್ತಾ ಇದ್ದೀರಿ? ಇನ್ನೇನಿರುತ್ತಕ್ಕ, ಮದ್ವೆ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ ಅಲ್ವೇನೆ ದೇವಿ? ಮಂಗಳ ಯಾಕೆ ನಗ್ತಿದ್ದೀರಿ ಅಂತ ಹೇಳ್ಬಿಟ್ಟು ನಗಿ ಅಷ್ಟೇ. ಏನೇ ಮಗಳ ನೀನ್ ಅವತಾರ? ಮೋಹಿನಿ ತರ ಕಾಣ್ತಿದೀಯಲ್ಲೇ. ಹೌದಮ್ಮ, ಕಲಿಯುಗ ದ್ರೌಪದಿ. ಏನಕ್ಕ ಇಷ್ಟೊಂದು ಅಸಹ್ಯವಾಗಿ ಕಾಣ್ತಿದ್ದೀನ ನಾನು? ಮಂಗಳ, ದ್ರೌಪದಿ ಆತ್ಮ ನಿನ್ನಲ್ಲಿ ಹೊಕ್ಕೊಂಡಿದ್ಯೋ ಏನೋ. ನೋಡು, ನಿನಗಿದೆಲ್ಲ ಸರಿ ಹೋಗಲ್ಲ ಕಣೆ. ಯಾರು ಕಟ್ಕೊಂಬಂಗ ಅಕ್ಕ,
ಹೆರಳು ಕಟ್ಟೋ ಮಾತೇ ಇಲ್ಲ. ಯಾಕೆ ಚಿಕ್ಕಮ್ಮ? ಎಲ್ಲ ನಿನಗೋಸ್ಕರ, ನಿನ್ ನೆಮ್ಮದಿಗೋಸ್ಕರ ಕಣೆ. ನನಗೋಸ್ಕರನಾ? ಇದ್ಯಾವ ತರನೇ ಮಂಗಳ? ದೇವಿ ಮದುವೆಗೋಸ್ಕರ ವ್ರತ ನಡೆಸ್ತಾ ಇದ್ದೀನಕ್ಕ. ಎಲ್ಲ ಸರಿ ಹೋಗಿದೆ, ಈಗೇನೆ ವ್ರತ? ಇದೆಲ್ಲ ಚೆನ್ನಾಗಿರಲ್ಲ ಮಂಗಳ, ಹೆರಳು ಕಟ್ಕೊನಿ. ಬರೀ ತೊಂದರೆಗಳೇ. ಅದಕ್ಕೆ ಅಮ್ಮನವ್ರ ಹತ್ರ ಶಪಥ ಮಾಡಿದ್ದೀನಿ, ದೇವಿ ಮದುವೆ ಮುಹೂರ್ತ ಕಳೆಯೋವರೆಗೂ ನಾನು ಹೆರಳು ಕಟ್ಟೋದಿಲ್ಲ. ಮಂಗಳ, ನೀನು ಈ ಮಾತನ್ನ ನಿಮ್ ಬಾವನ ಹತ್ರ ಹೇಳಿದ್ರೆ ಅಷ್ಟೇ ಕಣೆ, ಬಾಯಿ ಬಂದಾಗ ಬೈಸ್ಕೊಂಡ್ಬಿಡ್ತೀಯ. ನೀವ್ ದಯವಿಟ್ಟು ಹೆರಳು ಕಟ್ಟಿ ಚಿಕ್ಕಮ್ಮ. ವಿಗ್ರಹ ಬಂದಿದೆ, ಮದ್ವೆನೂ ಆಗತ್ತೆ, ಇನ್ನು ಶಪಥ ವ್ರತ ಅಂತೆ. ಮಂಗಳ, ದೇವಿ ಮದ್ವೆ ಒಡವೆಗಳೆಲ್ಲ ಬಂದಿದೆ, ತೋರಿಸ್ತೀನಿ ಬಾ. ಈ ಮದುವೆ ಮುರಿದು ಬೀಳುತ್ತೆ. ನಾನು ಹೆರಳು ಕಟ್ಟೋ ಸಮಯ ಬಂದೇ ಬರುತ್ತೆ. ಏನು? ಎದಕ್ ಬಂದಿ? ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ಬೇಡ. ನಾನು ಏನಕ್ಕೆ ಬಂದೆ ಅಂತ ನಿಂಗೆ ಗೊತ್ತಿಲ್ವಾ? ಇಲ್ಲ, ನಮಗ್ ನೀ ಎದಕ್ ಬಂದಿ ಅಂತ ಗೊತ್ತಿಲ್ಲ. ನಡಿ ನಡಿ. ಸಂಖ್ಯೆ ನೋಡಕ್ ಬಂದಿದೆ. ಏನಾರ ಮಾತಾಡ್ಬೇಡಲ್ಲ ನೀನು, ನಾನು ಹೋಗ್ಬೇಕು. ಏ ಏ ಏ ಏ ಏ. ನಡಿ, ಗಾಡಿ ತಗಿ, ಗುಡಿ ಕಡೆಗೆ ಹೋಗ್ಬೇಕು. ನಡಿ ನಡಿ ನಡಿ, ಗಾಡಿ ತಗಿ. ಈಗೇನು ನೀನ್ ಗುಡಿಗೆ ಹೋಗ್ಬೇಕಾ? ಈ ತಗೋ, ನೀನ್ ಒಬ್ನೇ ಹೋಗ್ಬಿಟ್ ಬಾ. ಬೇಕು ಅಂತಂದ್ರೆ ಸಂಪ್ಕಿನೂ ಕರ್ಕೊಂಡು ಹೋಗು. ನಾನಂತೂ ಬರಲ್ಲ. ಬೇರೆ ಗಾಡಿ ಮುಟ್ಟಿದ್ರೆ ತಪ್ಪಾಗ್ತದ. ನಿನಗ್ ಬೇಕು ಅಂದ್ರೆ ಹೋಗೋ, ಇಲ್ದೆ ಆದ್ರೆ ಬಿಟ್ಟಾಕು. ನಾನಂತೂ ದೇವಿ ನೋಡಕ್ ಹೋಗ್ಬೇಕು. ಮದುವೆಗೆ ಇನ್ನು 5 ದಿನ ಐತಿ, ಆಮೇಲಿಂದ ನೋಡ್ಕೋ ಕೂತಿರು, ಮಾತಾಡಿಸ್ಕೊತಾ ಕೂತಿರು, ಆಯ್ತಾ? ಶಾಸ್ತ್ರದ ಮನೆ ಐತಿ, ಹಂಗೆಲ್ಲ ಬರು ಹಂಗಿಲ್ಲ. ನಾನು ಮುಖ್ಯವಾದ ವಿಚಾರ ಮಾತಾಡ್ಬೇಕಂಡ್ರು. ಆಗಲ್ಲ ಆಗಲ್ಲ ಆಗಲ್ಲ. ನಾನೊಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂತಂದೆ. ಯಾರಿಗಾದ್ರೂ ಗೊತ್ತಾ ಏನ್ ಮುಖ್ಯವಾದ ವಿಚಾರ ಅಂತ? ಸುಮ್ನೆ ಕೂಗಾಡ್ತಿದಾರೆ ಅವಾಗಿಂದ. ನಿಮ್ಮಿಬ್ರಿಗೂ ಒಂದ್ ಗುಟ್ಟು ಹೇಳ್ಬೇಕು ನಾನು. ಮುಚ್ಕೊಂಡು ಸೈಡಿಗೆ ನಿಂತ್ಕೊಳ್ಳಿ. ಅಲ್ಲೋ ಮಾರಾಯ, ದೇವಿನ್ ನೋಡು ಮುಂದನ ಬಿದ್ದು ಹೋದಿ. ಅದಕ್ಕ ಹೇಳಿದ್ದು, ಶಾಸ್ತ್ರ ಮುರಿದ್ರೆ ಹಿಂಗ ಆಗ್ತದೆ ಅಂತ. ನೋಡ, ದೇವಿನ ಕಾಯ್ಲಿಕ್ ಹೇಳಾರ ನಮಗ. ಮದ್ವಿ ಶಾಸ್ತ್ರ ಮುಗಿಯೋ ಊಟ ದೇವಿನ್ ನೋಡೋಂಗಿಲ್ಲ. ಗಾಡಿ ತಗ ಹೊರಡ್ತಾ ಇರು. ಆಯ್ತು ಕಣ್ರು, ನೋಡಲ್ಲ ನಾನ್ ದೇವಿನ. ಬೇಕಾಗಿಲ್ಲ ನನ್ಗೆ. ಆಟ ಆಡಿಸ್ತೀರಾ? ಗಡಿಬಿಡಿ ಮಾಡ್ಕೊಬೇಡ. ಎತ್ತಲೇ ಕೈನ. ನೋಡಲ್ಲ ಕಣ ನಾನು ಯಾವತ್ತು ದೇವಿನ. ಏನ್ ಅವ್ಳು ನೋಡ್ತಾ ಇರೋ ಬೆಳಕರಿ ಅಲ್ವಾ ನನ್ಗೆ? ಸುಚೇಂದ್ರ, ತಮಾಷೆ ಮಾಡ್ತಾ ಇದ್ದ. ಸುಚೇಂದ್ರ, ಸುಚೇಂದ್ರ ನಿಲ್ಲ, ನಿಲ್ಲ, ನಿಲ್ಲ. ಇದೇನ್ ಸಂಕಿ ಹಿಂಗಾತ? ತಮಾಷೆ ಮಾಡ್ಲಿಕ್ ಹೋದ್ರ ಹಿಂಗಾಗೋತಲ್ಲ. ಏನ ದೇವಿಗೆ ಹೇಳೋಣ. ನಮ್ಮ ಅತ್ತೆಗೆ ದ್ರೌಪದಿ ಕತೆ ಏನಾದ್ರು ಹೇಳಿದ್ದೇನೆ ದೇವಿ ನಿನ್ನೆ ರಾತ್ರಿ? ನಮ್ದೇನಿದ್ರು ಸುಭದ್ರ ಪರಿಣಯ ಕತೆ ಅಷ್ಟೇ. ನಮ್ಮ ಅತ್ತೆ ನೋಡಿದ್ರೆ ಮೋಹಿನಿ ನೋಡ್ದಂಗಾಗತ್ತೆ.
ನಿನ್ ಮದ್ವೆ ನಡೀಲಿ ಅಂತ ಶಪಥ ವ್ರತ ಎಲ್ಲ ಮಾಡ್ತಿದ್ದಾರೆ, ನನ್ ಮದ್ವೆಗೆ ಮಾಡ್ಲಿಲ್ಲ. ಗೊತ್ತಾಯ್ತಾ ದೇವಿ ಮಹಿಮೆ ಏನು ಅಂತ? ಆದ್ರೂ ದೇವಿ ನಮ್ಮ ಅತ್ತೆ ನೋಡಿದ್ರೆ ಭಯ ಆಗುತ್ತೆ. ರಾತ್ರಿ ಹೊತ್ತು ನೋಡಿದ್ರಂತೂ ಮೂರ್ಛನೆ ಹೋಗೋದಷ್ಟೇ. ನಾಳೆ ಶಾಸ್ತ್ರ ಇದೆ, ಇವ್ರು ಹಿಂಗ್ ಕೂದ್ಲು ಬಿಟ್ಕೊಂಡಿದ್ರೆ ಜನ ಏನ್ ಅನ್ಕೋತಾರೆ? ಈ ವಿಷಯ ಎಲ್ಲ ಹೇಳಿ ನನ್ ಭಯ ಹುಟ್ಟಿಸ್ಬೇಡ ಅಕ್ಷತಾ, ಸುಮ್ನಿರು. ಆ ಚಿಕ್ಕಮ್ಮ ಸ್ವಲ್ಪ ಹಂಗೆ ಆಗಾಗ ಐಲು. ವಿಗ್ರಹ ಬಂತು, ಎಲ್ಲ ಸರಿ ಹೋಯ್ತು. ಆದ್ರೂ ಯಾಕೆ ಬೇಕಿತ್ತು ಈ ವ್ರತ ಶಬ್ದ ಎಲ್ಲ? ವಿಚಿತ್ರ. ಆ ವಿಷಯ ಬಿಡು. ಸುಚೇಂದ್ರ ಏನಾದ್ರೂ ಸಿಕ್ಕಿದ್ನಾ? ಇಲ್ಲ. ಯಾಕೋ? ಸಿಕ್ಕಿದ್ನೋ ಇಲ್ವೋ ಹೇಳು. ಇಲ್ಲಪ್ಪ, ಅವ್ರ ಅಪ್ಪ ಸಿಕ್ಕಿದ್ರು. ಬೇಕಿತ್ತಾ? ಏ ಅಕ್ಷತಾ, ದೇವಿ 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 ಏನಾಯ್ತು? ತಪ್ಪಾಗೋತು ದೇವಿ. ಈಗೇನ್ ಮಾಡ್ಕೊಂಡ್ರಿ ಕೋತಿಗಳ? ದೇವಿ, ಸುಚೇಂದ್ರ ನಿನ್ನ ನೋಡ್ಲಿಕ್ಕ ಬಂದಿದ್ದ. ಅವನಿಗೆ ಪಾಸ ಮಾಡಿ ಕಳಿಸ್ಬಿಟ್ವು. ನಿನ್ ನೋಡ್ಲಿಕ್ಕ ಬಿಡ್ಲಿಲ್ಲ ನಾವು. ಜಾಸ್ತಿ ಆಯ್ತು ನಿಮ್ದು. ಎಲ್ಲ ಹೊತ್ನಲ್ಲೂ ಇದೇನಾ? ಸುಚೇಂದ್ರನ್ಗೆ ಕೋಪ ಜಾಸ್ತಿ. ಇವಳು ಅವನು ನೋಡ್ಬೇಕು ಅಂತಿದ್ಲು. ಮದ್ವೆ ಹುಡುಗನ್ ಬೇಜಾರ್ ಮಾಡ್ಬಿಟ್ಟಿದ್ದೀರಲ್ಲ. ಛ, ತಿಳಿಲಿಲ್ಲ. ನಾವು ತಮಾಷೆ ಮಾಡಿದ್ವಿ, ಆದ್ರೆ ಅಷ್ಟು ಗಂಭೀರವಾಗಿ ತಗೋತಾನೆ ಅಂತ ನಾವ್ ಅಂದ್ಕೊಂಡಿರ್ಲಿಲ್ಲ. ತಪ್ಪಾಗೋತು ದೇವಿ. ತಿಳಿಲಿಲ್ಲ ಅಂತ ತಿಳಿಲಿಲ್ಲ. ತಿನ್ನುವಾಗ ಅನ್ನನ ಹುಲ್ಲು ಅಂತ ತಿಳಿಯಲ್ವಾ? ಹುಲ್ ತಿಂತೀರಾ? ನೋಡಿ, ಈಗಿಂದೀಗ್ಲೇ ನೀವು ಗಂಟು ಮುಟ್ಟೆ ಕಟ್ಕೊಂಡು ನಿಮ್ಮೂರ್ಗ್ ಹೊರಡಿ. ದೇವಿ ಈಗ ಏನ್ ಮಾಡುದು? ಹೋಗ್ಲಿ ಬಿಡಿ. ಸುಚೇಂದ್ರಂಗ್ ಬೇಜಾರಾದಾಗ, ಕೋಪ ಬಂದಾಗ ಅವ್ನ ಹೇಳಿ ಕೂತಿರ್ತಾನೆ ಅಂತ ನನಗೆ ಗೊತ್ತು. ಅಲ್ಲೋಗ ಅವನನ್ನ ಮಾತಾಡ್ಸೋಣ ಬನ್ನಿ. ಸುಚೇಂದ್ರ, ಸುಚೇಂದ್ರ, ಸುಚೇಂದ್ರ 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 ಎಲ್ಲಿದ್ದಿ ಮಾರಾಯ? ದಾರಿ ಕಾಣದಾಗಿದೆ ಸುಚೇಂದ್ರ ಶರ್ಮನೆ, ಟಾರ್ಚು ಬಿಟ್ಟು ನಡೆಸುವ ದೇವಿ ಗಂಡನೆ. ದಾರಿ ಕಾಣದಾಗಿದೆ ಸುಚೇಂದ್ರ ಶರ್ಮನೆ, ಟಾರ್ಚು ಬಿಟ್ಟು ನಡೆಸುವ ದೇವಿ ಗಂಡನೆ. ಸುಚೇಂದ್ರ ಕ್ಷಮ್ಸೋ ಗೆಳೆಯ, ದೇವಿ ಬಂದಾಳ್ ಬಾರು. ತಮಾಷೆ ಮಾಡಿದ್ದು ಕಣೋ ಸುಚೇಂದ್ರ, ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೋತಾರ. ಬಾರೋ. ಈಗ ನೀ ಬರ್ದಾ ಹೋದ್ರ ಸಂಖ್ಯೆ ನನಗ್ ಮುತ್ ಕೊಡ್ತಾಳೆ. ಆಕಿ ಅಲ್ಲುಜ್ 3 ದಿನ ಆಯ್ತು. ನಾವೊಲ್ಲೆ ರೇವಿಸ್ ಕಾಯಿಲೆ ಬರ್ತದ. ಯಾಕ ನನ್ನ ಯಾಕೆ ಹೇಳ್ತಿದ್ರಾಗ? ಎಲ್ಲ ದೇವಿ ಎಲ್ಲಿರ್ತಾನೆ ಅಂತ ಗೊತ್ತು ಅಂದೆ, ಎಲ್ಲೂ ಕಾಣ್ತಿಲ್ವ? ಇಲ್ಲೇ ಇರ್ತಾನೆ, ಹುಡ್ಕಣ ಇರು ಅಕ್ಷತಾ. ಸುಚೇಂದ್ರ ಕೋಪದಾಗ ಹೋಗಿದ್ದ, ತಣ್ಣಗಾಗ್ಲಿ ಅಂತ ಹಿಮಾಲಯ ಹತ್ತಿರ್ಬೇಕು. ಅಗೋರಿ ದೀಕ್ಷೆ ಏನಾರು ಪಡ್ಕೊಂಡಿದ್ದಾನೇನ? ಏ ತಲಹಟೆ, ಸುಮ್ಮಿರು. ಎಲ್ಲ ನಿಮ್ಮಿಂದಾನೆ. ಸುಮ್ನಿರು ಅಕ್ಷತಾ, ಅವನು ನಮ್ಮನ್ನ ಆಟ ಆಡ್ಸ್ತಿದ್ದಾನೆ ಈ ತರ ನಾಟಕ ಮಾಡಿ. ಏನ್ ಮಾಡೋದು? ತಪ್ಪು ನಮ್ ಕಡೆ ಇದೆಯಲ್ಲ, ಹುಡ್ಕಣ ಬನ್ನಿ. ಗೆಳೆಯ ದೇವಿ, ಅಡ್ಡೆಸ್ರ ಏನಾರು ಐತೇನು? ಈಗ ಕರೆದ್ರೆ ಅವ ಬರ್ಬೋದೇನೋ. ಆ ತರ ಏನೂ ಇಲ್ಲ ರಾಜ. ಸುಚೇಂದ್ರ, ಗೆಳೆಯ ಸುಚೇಂದ್ರ ಬಾರು. ಸುಚೇಂದ್ರಂದೆ ಗಾಡಿ. ಅವನ್ ಇಲ್ಲೇ ಎಲ್ಲೋ ಇದ್ದಾನೆ. ಹಾಗಾದ್ರೆ ಎಲ್ಲಾರು ಒಂದೊಂದ್ ದಿಕ್ಕಲ್ಲಿ ಹುಡುಕರ, ಸಿಗ್ತಾನೆ. ಸುಚೇಂದ್ರ ಸಿಕ್ಕಿದ್ರೆ ಅವನಿಗೆ ಮಸ್ಕ ಹೊಡೆದು ಬಲೂನ್ ಉಬ್ಬಿಸ್ದಂಗ್ ಉಬ್ಬಿಸ್ಬೇಕು, ಆಗ ಎಲ್ಲ ಸರಿ ಹೋಗುತ್ತೆ. ಸುಚೇಂದ್ರಂಗೆ ಯಾವ ಹಾಡು ಇಷ್ಟ? ನಿನ್ ಸಂಗೀತ ಕಚೇರಿ ಬೇಡವಾ? ನೀ ಹಾಡಿ ನಿಜವಾಗ್ಲೂ ಹಿಮಾಲಯಕ್ಕೆ ಹೋದ್ರೂ ಹೋಗ್ಬೋದು. ಮೊದ್ಲು ಹುಡ್ಕೊಳು, ನಾನು ಆ ದಿಕ್ಕಲ್ಲಿ ಹೋಗ್ತೀನಿ. ನಾನು ಈ ದಿಕ್ಕಲ್ಲಿ ಹೋಗ್ತೀನಿ. ನಾನು ಈ ದಿಕ್ಕಲ್ಲಿ ಹೋಗ್ತೀನಿ. ಸುಚೇಂದ್ರ, ಸುಚೇಂದ್ರ. ಪರ್ವತಕ್ಕ, 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 ಏನಪ್ಪ? 40 ಕಾಸು ಸುಲಿದಿವಿ. ಹೌದಾ? ಎಲ್ಲ ಬಲ್ತ್ಕಾಯಿ ಸುಲ್ದಿದ್ದೀರ ತಾನೆ? ತಗೋ, ದುಡ್ಡು ಕೊಟ್ಟಾಯ್ತಲ್ಲ, ಹೊರಡು. ಬರ್ತೀಯ ಅಕ್ಕ, ಹೋಟೆಲಿಗೆ 40 ಕಾಯಿ ತಗೊಂಡೋಗ್ತಿದ್ದೀರಾ? ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಎಳ್ನೀರ್ ತಗೊಂಡೋಗ್ತಾರಲ್ಲ ಹಂಗೆ? ಮಂಗಳ, ಮದ್ವೆ ಮನೆ ಇದು. ನೆಂಟ್ರು ಇಷ್ಟ್ರು ಇರ್ತಾರೆ ಕಣೆ. ತೆಂಗಿನಕಾಯಿ ಬೇಕಾಗಲ್ವಾ? ನಾಳೆನೆ ಹೂವಿಳಿ ಶಾಸ್ತ್ರ, ಅವಾಗ ಸುರಿಸ್ಕೊಂಡು ಕೂತ್ಕೊಳ್ಳ ತೆಂಗಿನಕಾಯಿನ? ನಿಮ್ ಬಾವಂಗೆ ದಿನಕ್ಕೆ ಒಂದು ಕೆಲಸ ಹೇಳ್ಬಿಟ್ರೆ ಇಡೀ ದಿನ ಅದೇ ಕೆಲ್ಸಾನೆ. ಕಟೀಲ್ ಛತ್ರಕ್ಕೆ ದುಡ್ಡು ಕಳಿಸ್ ಬರ್ತೀನಿ ಅಂತ ಹೋದ್ರು, ಇನ್ನು ಬಂದಿದಾರ ನೋಡು. ಅಯ್ಯ, ಭಾವ ಇದ್ದೇನ್ ಮಾಡ್ಬೇಕು ಬಿಡಕ್ಕ. ಅಲ್ವೇ, ಆ ಶ್ರೀಕಾಂತ ಪಟ್ಟಿ ಕೊಡಿ ಅಂತ ಕೇಳ್ತಾ ಇದ್ದಾನೆ. ನಾವ್ ಇಂಥದ್ ಮಾಡಿಸ್ತೀವಿ ಅಂತ ಹೇಳಿದ್ಮೇಲೆ ತಾನೆ ಅವ್ನ್ ರೇಷನ್ ತಗೊಳ್ಳೋದು. ನಿಮ್ ಬಾವ ದೇವಿ ಮದ್ವೆ ಅಂತ ಊರೆಲ್ಲ ಓಡಾಡ್ತಿದ್ದಾರೆ ಹೊರತು ಒಂದು ಕೆಲಸ ಮಾಡ್ತಾ ಇಲ್ಲ ಕಣೆ. ಈ ಮದುವೆ ಮುಗಿಯೋದ್ರೊಳಗೆ ನಿಮಗೆ BP ಶುಗರು ಖಂಡಿತ ಬಂದಿರುತ್ತೆ. ಒಂದೊಂದ್ಸರಿ ಅನ್ಸುತ್ತೆ
ಈ ಮದುವೆ ಯಾಕಾದ್ರೂ ಬರುತ್ತೋ ಅಂತ ಅಲ್ವೇನಕ್ಕ? ಸುಮ್ನಿರೆ. ನಾಳೆ ಹೂವಿಳ್ಯಕ್ಕೆ ಸೀರೆ ಕುಪ್ಸೋದ್ ಬಟ್ಟೆ ಎಲ್ಲ ಬೇಕು ಅಂತ ಹೇಳಿದಿನ್ ಕಣೆ, ಇದುವರೆಗೂ ತಂದ್ಕೊಡ್ಲೇ ಇಲ್ಲ ನಿಮ್ ಬಾವ. ಈಗೇನು ಆ ಶ್ರೀಕಾಂತ್ಗೆ ಪಟ್ಟಿ ಕೊಡ್ಬೇಕು ತಾನೆ? ಇರಿ. ಅಯ್ಯ ನೀನ್ ಕುತ್ಕೊಳಕ್ಕ, ನೀನ್ ಕುತ್ಕೋ. ಹ ಹೇಳದೇನಂತ ಪಟ್ಟಿ ಮಾಡ್ಬೇಕು ಅಂತ. ನೋಡ ಸದಾನಂದನಾದ್ರೂ ಬಂದ ಅಂತ ಎಲ್ಲ ನಾನೇ ಮಾಡಿ ಸಾಯ್ಬೇಕೇನೆ. ಅವನಾರು ಬಂದಿದ್ರಾಗಿರೋದು. ಏನ್ ಸಿಹಿ ಮಾಡ್ಸೋಣ? ಏನೋ ಒಂದ್ ಮಾಡ್ಸಕ್ಕ. ಮೋಹನ್ ಲಾಡು ಮಾಡ್ಸೋಣ? ಎಲ್ರು ಅದನ್ನೇ ಮಾಡಿಸ್ತಾರೆ. ಏನೋ ಒಂದ್ ಮಾಡ್ಸು ಅಂದೆ, ಈಗ ಹೇಳಿದ್ರೆ ಹೀಗಂತ್ಯ. ಪೇಣಿ, ಬಾದಾಮಿ ಹಲ್ವಾ, ಅದ್ರ ಬದಲು ಎಳ್ಳುಂಡೆ, ಸಂಜಪ್ಪ, ಕಡಲೆಬೇಳೆ ಪಾಯಸ, ವಡೆ, ಆಂಬೊಡೆ, ಚಿತ್ರಾನ್ನ, ಬಾಳೆ ದಿಂಡಿನ ಪಲ್ಯ, ಬಾಳೆ ದಿಂಡಿನ ರಾಯ್ತ. ಏನೇ ಮಂಗಳ, ತಿಥಿಲ್ ಮಾಡೋ ಅಡ್ಗೆ ಹೆಸರೆಲ್ಲ ಹೇಳ್ತಾ ಇದ್ಯಾ? ನಡೀತಾ ಇರೋದು ಮದುವೆ, ತಿಥಿ ಅಲ್ಲ. ಅಕ್ಕ ಬೇಕಂತ ಹೇಳಿಲ್ಲಕ್ಕ, ಬಾಯ್ ತಪ್ಪು ಮಾತಾಡ್ಬಿಟ್ಟೆ. ಏನೇ ಬಾಯ್ ತಪ್ಪು ಹೇಳೋದು? ಮನಸ್ಸಿನಲ್ಲಿ ಏನಿದೆಯೋ ಮಾತಲ್ಲ ಅದೇ ಬರುತ್ತೆ. ತಿಥಿಲ್ ಮಾಡೋ ಅಡುಗೆ ಹೆಸರೆಲ್ಲ ಹೇಳ್ಬಿಟ್ಟಿಯಲ್ಲ, ಬುದ್ಧಿ ಬಿಡಲ್ಲ ನೀನು. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಯ್ತು ಬಿಡೆ. ನೀನು ಯಾವ ಸಹಾಯ ಮಾಡಿದ್ರು ಚಿಂತೆ ಇಲ್ಲ ತಾಯಿ, ಅಪಶಕ್ನ ನುಡಿಬೇಡಮ್ಮ. ಅಕ್ಕ ನಮ್ ತಾಯಿಣಗೂ ನನ್ ಬೇಕಂತ ಮಾತಾಡ್ಲಿಲ್ಲಕ್ಕ. ಬಿಡೆ, ಬೇಜಾರ್ ಮಾಡ್ಬಿಟ್ಟೆ ನೀನು. ಈಗಲೇ ಸಾಕಷ್ಟು ತಾಪತ್ರಯಗಳನ್ನ ಅನುಭವಿಸಾಗಿದೆ. ಶುಭ ಕಾರ್ಯ ನಡೀತಾ ಇರೋ ಮನೇಲಿ ಅಪಶಕ್ನದ ಮಾತು ಬೇರೆ. ಯಾಕೆ ಮಂಗಳ? ಸದಾಶಿವ, ಸದಾಶಿವ, ಪಾರತಕ್ಕ, ಸದಾಶಿವ ಇಲ್ವಾ? ಇಲ್ಲ. ದಣಿಗಳು ಹೇಳ್ ಕಳ್ಸಿದ್ರು. ಅದಕ್ಕೆ ನಾನೇನ್ ಮಾಡ್ಲಿ? ಕೂತಿರು, ಬರ್ತಾರೆ. ಸುಚೇಂದ್ರ, 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 ಸುಚೇ ಸುಚೇಂದ್ರ, 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 ದೇವಿ ದುರ್ಗಮ್ಮ